ಸಿಎಂ ಸ್ಥಾನದ ಹಗ್ಗ ಜಗ್ಗಾಟ ಕಾಂಗ್ರೆಸ್ನಲ್ಲಿ ತಾರಕಕ್ಕೆ ಏರ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪರವಾಗಿ ಒಕ್ಕಲಿಗ ಸ್ವಾಮೀಜಿಗಳು ಲಾಬಿಯನ್ನು ಮಾಡ್ತಾ ಇದ್ದಾರೆ. ಒಕ್ಕಲಿಗರ ಹಿತದೃಷ್ಟಿಯನ್ನು ಇಟ್ಕೊಂಡು ಸಿದ್ದರಾಮಯ್ಯ ಅವರು ಒಕ್ಕಲಿಗರಿಗೆ ಸಿಎಂ ಸ್ಥಾನವನ್ನು ಬಿಟ್ಕೊಡ್ಬೇಕು ಅಂತ ಸ್ವಾಮೀಜಿ ಮಾತಾಡಿದರು. ಇದಕ್ಕೆ ಒಂದು ಕಡೆ ಟಾಂಟ್ ಕೊಡೋ ರೀತಿಯಲ್ಲಿ ರಾಜಣ್ಣ ಕೂಡ ಮಾತಾಡಿದರು. ಆಯ್ತು ಸ್ವಾಮಿ, ನೀವು ಹೇಳ್ತಾ ಇದ್ದೀರಿ, ನಾನು ಖಾವಿ ಹಾಕ್ಕೊಂಡು ಬಂದುಬಿಡ್ತೀನಿ, ನಿಮ್ಮ ಮಠದ ಮುಂದೆ ನಿಂತ್ಕೊಂಡ್ಬಿಡ್ತೀನಿ, ನೀವು ಸ್ವಾಮೀಜಿ ಪೀಠವನ್ನು ತೊರೆದು ಬಿಡ್ತೀರಾ, ನಾನು ಸ್ವಾಮೀಜಿ ಆಗಿಬಿಡ್ತೀನಿ ಅಂತ ಅವರು ಕೂಡ ಕೇಳಿದರು. ಇದೀಗ ಸಿದ್ದರಾಮಯ್ಯ ಅವರ ಪರವಾಗಿ ಕನಕ ಗುರುಪೀಠ ಬ್ಯಾಟಿಂಗನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಕೇವಲ ಒಂದು ಜಾತಿಗೆ ಸೀಮಿತವಾಗ್ತಾ ಇದ್ದಾರೆ. ಧಾರ್ಮಿಕವಾಗಿ ಮಠಗಳ ಘನತೆ ಇದರಿಂದ ಕಡಿಮೆ ಆಗುತ್ತೆ. ಮಠದ ಘನತೆ, ಸ್ವಾಮೀಜಿಗಳ ಘನತೆ ಕಡಿಮೆ ಆಗಿಬಿಡುತ್ತೆ. ಇದರಿಂದ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇದು ರಾಜಕೀಯವಾಗಿ ಹಾನಿ ಮಾಡುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ಯಾವುದೇ ಕಾರಣಕ್ಕೂ ಒಂದು ಜಾತಿಗೆ ಸೀಮಿತ ಮಾಡೋದು ಸರಿಯಲ್ಲ. ಜಾತಿಗಾಗಿ ಸಿಎಂ ಕೇಳೋದು ತಪ್ಪು ಅಂತ ಸಿದ್ದರಾಮಾನಂದ ಸ್ವಾಮೀಜಿ ಕೂಡ ಹೇಳಿಕೆಯನ್ನು ಒಂದು ಕಡೆ ಕೊಟ್ಟಿದ್ದಾರೆ. ಅಂದರೆ ಪ್ರಶ್ನೆ ಇಷ್ಟೇ, ಇಲ್ಲಿ ಈಗ ಸಿ ಎಂ ಕುರ್ಚಿ ಅನ್ನೋದು ಒಬ್ಬರಿಗೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಅವರು ಸಿ ಎಂ ಆಗಲಿ ಅಂತ ಹೇಳೋಕ್ಕೆ ಒಂದು ದೊಡ್ಡ ಒಕ್ಕಲಿಗ ಕಮ್ಯುನಿಟಿ ಇದೆ ಅಂತ ಒಂದು ಕಡೆ ಹೇಳ್ತಾರೆ. ಸಿದ್ದರಾಮಯ್ಯ ಅವರ ಪರವಾಗಿ ಕುರುಬ ಸಮುದಾಯ ನಿಂತ್ಕೊಳ್ಬಹುದು. ಇನ್ಯಾರೋ ಲಿಂಗಾಯತ ನಾಯಕ ಇದ್ದಾಗ ಅವ್ರನ್ನ ಸಿ ಎಂ ಮಾಡಿ ಅಂತ ಲಿಂಗಾಯತ ಸ್ವಾಮೀಜಿಗಳು ಅವ್ರು ನಿಂತ್ಕೊಳ್ಬಹುದು. ಇನ್ಯಾವುದೋ ಜಾತಿಗಳ ಪರವಾಗಿ ಆಯಾ ಜಾತಿಗಳ ಸ್ವಾಮೀಜಿಗಳು ಮಠ ನಿಂತುಬಿಟ್ರೆ ಗತಿ ಏನು ಅಂತ. ಸಿ ಎಂ ಪೋಸ್ಟ್ ಅಫಿಷಿಯಲ್, ಡಿ ಸಿ ಎಂ ಪೋಸ್ಟ್ ಅಫಿಷಿಯಲ್ ಅಲ್ಲ, ಅಧಿಕೃತ ಹುದ್ದೆ ಅಲ್ಲ ಡಿ ಸಿ ಎಂ ಹುದ್ದೆ ಅನ್ನೋದು. ಇದಕ್ಕೆ ಇಬ್ಬರನ್ನ ಮಾಡಿ ಮೂವರನ್ನ ಮಾಡಿ ಅಂತೆಲ್ಲ ಮಾತು ಬಂದಿತ್ತು. ವಿರೋಧ ಪಕ್ಷದ ನಾಯಕನ ಸ್ಥಾನ ಇದೆಯಲ್ಲ, ಅದು ಅಫಿಷಿಯಲ್ ಅದು. ಆದರೆ ಇದರ ಮಧ್ಯದಲ್ಲಿ ಜಾತಿಗೊಬ್ಬರು ಅಂತ ನಿಂತ್ಕೊಂಡ್ರೆ ಎಲ್ಲ ಜಾತಿ ಸರಿಸಮಾನವಾಗಿ ನೋಡಬೇಕು, ಎಲ್ಲ ಧರ್ಮ ಸರಿಸಮಾನ ಅಂಥೇಳಿ ಸಂವಿಧಾನವೇ ಮಾತನಾಡುತ್ತೆ. ಇದರ ಮಧ್ಯದಲ್ಲಿ ಒಂದೊಂದು ಜಾತಿಗೂ ಒಂದೊಂದು ಮಠ ಇದೆ, ಸ್ವಾಮೀಜಿಗಳಿದ್ದಾರೆ. ಎಲ್ಲರೂ ಕೂಡ ಇವ್ರು ಬೇಡ ಅವ್ರು ಬೇಡ ಅವ್ರು ಬೇಡ ಇವ್ರು ಬೇಡ ಅಂತ ಇದೇ ಥರ ಕಚ್ಚಾಡ್ತಾ ಇದ್ದರೆ ಸಿ ಎಂ ಹುದ್ದೆ ಕಥೆ ಏನಾಗುತ್ತೆ? ಇದು ಮಠಗಳಿಗೂ ಶೋಭೆಯಲ್ಲ, ಸ್ವಾಮೀಜಿಗಳಿಗೂ ಶೋಭೆಯಲ್ಲ, ಮತ್ತು ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡೋ ವಿಚಾರಗಳಿದೆಯಲ್ಲ, ಇದು ಒಂದು ಗಾಂಭೀರ್ಯವಲ್ಲ ಅಂತ ಅನೇಕರು ಮಾತಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ಯಾಕೋ ಕಿತ್ತಾಟಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಸ್ವಾದ ಮಾಡಿದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಸರ್, ಇಲ್ಲಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಸರ್, ಇಲ್ಲಿ ಡೆಮಾಕ್ರಸಿ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಆ ಥರ ನಡ್ಕೊಳ್ಳೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಾನಂದ ಸ್ವಾಮೀಜಿಗಳು ಏನು ಮಾತಾಡಿದ್ದಾರೆ ನೋಡಿ. ಸಿಎಂ ಬದಲಾವಣೆಯ ಕೂಗು ಕೇಳಿಬರ್ತಾ ಇದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿಯನ್ನು ಬಿಟ್ಕೊಡ್ಬೇಕು ಅನ್ನುವಂಥ ಒಂದು ಕೂಗಾದ್ರೆ, ಇನ್ನೊಂದು ಕಡೆ ಲಿಂಗಾಯತರನ್ನ ಸಿಎಂ ಮಾಡಲಿ ಅನ್ನುವಂಥ ಒಂದು ಕೂಗು ಕೂಡ ಕೇಳಿಬರ್ತಾ ಇದೆ. ಇದೆಲ್ಲದರ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆಗೆ ಕನಕ ಗುರುಪೀಠದ ಸಿದ್ದರಾಮಾನಂದ ಸ್ವಾಮೀಜಿ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸ್ವಾಮೀಜಿ, ಇತ್ತೀಚಿನ ದಿನಗಳಲ್ಲಿ ಈಗ ಸಿಎಂ ಬದಲಾವಣೆಯ ಕುರಿತಂತೆ ಚರ್ಚೆಗಳು ಉಂಟಾಗ್ತಾ ಇದೆ. ಅದರಲ್ಲೂ ಚಂದ್ರಶೇಖರ್ ಸ್ವಾಮೀಜಿಯವರು ಅಂದರೆ ವೇದಿಕೆಯ ಮೇಲೆ ಬೇಡಿಕೆ ನೆಟ್ಟಿದ್ರು. ಸಿಎಂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿಯನ್ನು ಬಿಟ್ಕೊಡ್ಲಿ, ಸಿಎಂ ಆಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅವ್ರು ಮಾಡಲಿ ಅನ್ನುವಂಥ ಒಂದು ಬೇಡಿಕೆನ ಇಟ್ಟಿದ್ರು. ಅದಾದ ನಂತರದಲ್ಲಿ ಈಗ ಲಿಂಗಾಯತರು ಕೂಡ ಲಿಂಗಾಯತ ಸಮುದಾಯದವರನ್ನು ಕೂಡ ಸಿಎಂ ಆಗಲಿ ಅನ್ನುವಂಥ ಒಂದು ಕೂಗು ಕೂಡ ಕೇಳಿಬರ್ತಾ ಇದೆ. ತಾವು ಈ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ಸ್ವಾಮೀಜಿಯವರಿಗೆ ರಾಜ್ಯದಲ್ಲಿ ದೇಶದಲ್ಲಿ ಬಹಳ ಗೌರವದ ಸ್ಥಾನ ಐತೆ. ರಾಜಕಾರಣದ ಹಿನ್ನೆಲೆಯಲ್ಲಿ ಸ್ವಾಮೀಜಿಗಳವರು ಮಧ್ಯಪ್ರವೇಶ ಮಾಡೋದು ಧಾರ್ಮಿಕ ವ್ಯಾಪ್ತಿಯನ್ನು ಮೀರಿದಂಗಾಗುತ್ತೆ, ಸಮಂಜಸನೂ ಅಲ್ಲ. ನಮಗೆ ಬೇಸರದ ಸಂಗತಿ ಅಂದರೆ ರಾಜಕಾರಣಿಗಳವರು ಧರ್ಮದ ಸೋಗನ್ನು ಹಾಕಿ ರಾಜಕಾರಣ ಮಾಡ್ತಕ್ಕಂಥದ್ದು. ಸ್ವಾಮೀಜಿಗಳವರಾಗಿರ್ತಕ್ಕಂಥವರು ಕಾವಿಗಳನ್ನು ಹಾಕಿ ರಾಜಕಾರಣದ ಸೋಗಿನಲ್ಲಿ ಧಾರ್ಮಿಕ ವ್ಯವಸ್ಥೆಯನ್ನು ಮುನ್ನಡೆಸ್ತಕ್ಕಂಥದ್ದು. ಇದು ಸಮಾಜಕ್ಕೆ, ಧಾರ್ಮಿಕ ವ್ಯವಸ್ಥೆಗೆ, ಭಕ್ತರ ವ್ಯವಸ್ಥೆಗೆ ಭಾಳ ಕಳಂಕಪ್ರಾಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದು ಒಂದು. ಮತ್ತೊಂದು, ಇವತ್ತು
ರಾಜಕಾರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಅವರ ನಡೆನುಡಿಗಳನ್ನು ಪ್ರಶ್ನೆ ಮಾಡೋದಕ್ಕೆ, ಅವರಿಗೆ ನಿರ್ದೇಶನ ನೀಡೋದಕ್ಕೆ ಎಲ್ಲ ಸ್ವಾಮೀಜಿಗಳವ್ರಿಗೂ ಎಲ್ಲರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಕ್ಕೈತೆ. ಆದರೆ ಪ್ರಜಾಪ್ರಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ಮುಖ್ಯಮಂತ್ರಿಯನ್ನು ರಾಜಕಾರಣದ ಅವರ ಪಕ್ಷ ನೋಡ್ಕೊಳುತ್ತೆ. ಈ ಹಿನ್ನೆಲೆಯಲ್ಲಿ ಜಾತಿಯನ್ನು ಮುಂದೆ ತಂದು ಎಲ್ಲೋ ಒಂದು ಕಡೆಗೆ DK ಶಿವಕುಮಾರ್ಗೂ ಇದು ಧಕ್ಕೆ, ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಧಕ್ಕೆ, ಧಾರ್ಮಿಕ ವ್ಯವಸ್ಥೆಗೂ ಧಕ್ಕೆ ತರತಕ್ಕಂಥ ವ್ಯವಸ್ಥೆಯನ್ನು ಸ್ವಾಮೀಜಿಗಳವರು ಅದಕ್ಕೆ ಮುನ್ನುಡಿ ಬರೆದ್ರೇನೋ ಅಂತ ನನಗೆ ಅನ್ನಿಸ್ತೈತೆ. ಇದು ಇಂಥ ವ್ಯವಸ್ಥೆಯಿಂದ ಸ್ವಾಮೀಜಿಗಳವರು ದೂರ ಇದ್ದು